ಏಯ್, ಏನು ಹುಚ್ಚಿಡ್ದಿದ್ಯಾ ನಿನ್ಗೆ? ನೀನ್ ಯಾಕೆ ಬಂದೆ ಇಲ್ಲಿ? ನೀನ್ ಯಾಕೆ ಮಳೆ ನೆನೀತಾ ಇದೀಯಾ? ನೀವ್ಯಾಕೆ ಬಂದ್ರಿ? ನೀವ್ಯಾಕೆ ಮಳೆ ನೆನೀತಿದ್ದೀರಾ? ನೀವೆಲ್ಲಿರ್ತೀರೋ ನಾನು ಅಲ್ಲಿರ್ತೀನಿ. ನೀವ್ ಎಲ್ಲಿಗೆ ಹೋದ್ರು ನಾನು ಅಲ್ಲಿಗೆ ಬರ್ತೀನಿ. ನಾನು ಸಾಯಕ್ಕೆ ಹೋಗ್ತೀನಿ, ಅಲ್ಲಿಗೂ ಬರ್ತೀಯಾ? ಹೌದು, ನೀವೇ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಾನು ಸಾಯ್ತೀನಿ. ಹೊಡಿರಿ, ಇನ್ನೂ ಹೊಡಿರಿ, ನಿಮ್ ಕೋಪ ತೀರೋವರೆಗೂ ಹೊಡಿರಿ. ಆದ್ರೆ ನೀವೆಲ್ಲೆಲ್ಲಿ ಹೆಜ್ಜೆ ಇಡ್ತೀರೋ ನಾನು ಅಲ್ಲೇ ಹೆಜ್ಜೆ ಇಡ್ತೀನಿ. ಕಲ್ಲಿನ ಮೇಲೆ ಇಟ್ಟರು ಇಡ್ತೀನಿ, ಮುಳ್ಳಿನ ಮೇಲೆ ಇಟ್ಟರು ಇಡ್ತೀನಿ. ನಿಮಗ್ ನೋವಾದ್ರೆ ನನಗೂ ನೋವಾಗ್ಲಿ. ನಾನ್ ಮಾಡಿರೋ ತಪ್ಪಿಗೆ ನನಗೆ ನಾನು ಶಿಕ್ಷೆ ಕೊಡ್ಕೋತಾ ಇದ್ದೀನಿ. ಇದ್ರಲ್ಲಿ ನಿಂದೇನ್ ತಪ್ಪಿದೆ? ಹೋಗು. ನನ್ನ ಮದ್ವೆ ಮಾಡ್ಕೊಂಡಿದ್ದು ನಿಮ್ ತಪ್ಪಾ? ಹೌದು. ಯೋಗ್ಯತೆ ಇಲ್ಲದೆ ನಿಂಗೆ ತಾಳಿ ಕಟ್ಟಬಾರ್ದಾಗಿತ್ತು. ನಾನು ತುಂಬಾ ಪ್ರೀತಿಸೋ ಹೆಂಡತಿ ಮುಂದೆನೆ ಇನ್ನೊಂದು ಹೆಣ್ಣಿನ ಜೊತೆ ಸಂಸಾರ ಮಾಡುವಂತ ಪರಿಸ್ಥಿತಿ ಯಾವ ಒಳ್ಳೆ ಗಂಡನಿಗೂ ಬರಬಾರ್ದು. ನಿನ್ ಜೊತೆ ಬದುಕೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ದೆ ಯೋಗ ಬರಲ್ಲ ರೀ. ಹಾಗಾದ್ರೆ ಈ ಮನೆ ಸೊಸೆ ಆಗೋದಕ್ಕೆ ನನಗೂ ಯೋಗ್ಯತೆ ಇಲ್ಲ ಅಲ್ವಾ? ನಿನ್ನ ತಾಳಿ ಕಟ್ಟಿರೋ ಗಂಡ ನಾನು. ನಿನ್ನ ಆಸೆಗಳನ್ನ ಈಡೇರ್ಸಕ್ಕಾಗದೆ ಕದ್ದು ಬದುಕ್ತಾ ಇದ್ದೀನಿ. ಕೋಪ, ತಾಪ, ಈಗೋ ಇದೆಲ್ಲ ನನ್ನ ಪ್ರಾಮಾಣಿಕತೆನ ಕೆದಕ್ತಾ ಇದೆ. ಇದೇ ತುಂಬಾ ದುಃಖ ತುಂಬಿಕೊಂಡಿದ್ದೀನಿ ನಾನು. ನನ್ನ ದುಃಖಗಳೆಲ್ಲ ಈ ಮಳೆ ಹನಿಗಳ ಜೊತೆಗೆ ಬೆರ್ತು ಹೋಗ್ಲಿ. ನಾನೊಬ್ಬ ಗಂಡಸು, ಗಂಡ ಜನ್ಮ ನಂದು, ಈ ಮನೆಗೆ ಯಜಮಾನ ಅನಿಸ್ಕೊಂಡವನು. ನಾಚಿಕೆ ಆಗ್ತಿದೆ. ಎಲ್ರ ಮುಂದೆ ಅಳೋದಕ್ಕಾಗೋದಿಲ್ಲ ನೋಡು. ಅದಕ್ಕೆ ಈ ರೀತಿ ಮಳೆಯಲ್ಲಿ ಬಂದು ಅಳ್ತಾ ಇದ್ದೀನಿ. ಯಾಕೆ ಹೇಳು? ಈ ಕಣ್ಣೀರು ಯಾರಿಗೂ ಗೊತ್ತಾಗಬಾರ್ದು ಅಂತ. ನಾನು ಅಷ್ಟೇ ರೀ. ನನ್ನ ಆಸೆ, ನನ್ನ ಕನಸು, ನನ್ನ ಪ್ರೀತಿ, ನನ್ನ ಕಲ್ಪನೆ ಎಲ್ಲ ಈ ನೀರಲ್ಲಿ ತೇಲ್ ಬಿಡೋದಕ್ಕೆ ಬಂದಿದ್ದೀನಿ. ಒಂದು ಹೆಣ್ಣು ಒಂದು ಗಂಡಸಿನ ಸ್ವತ್ತು ಅಂತ ಆದ್ಮೇಲೆ ಅವಳು ಅಬಲೆ ಅಲ್ಲ, ಅವಳು ಅವನ ಜವಾಬ್ದಾರಿ. ಹಾಗಂತ ನಿಮ್ಮ ಮುಂದೆ ಯಾವ ಬೇಡಿಕೆಗಳನ್ನೂ ಇಟ್ಟಿಲ್ಲ ನಾನು. ನಿಮ್ಮನ್ನು ಯಾವತ್ತೂ ಯಾವುದಕ್ಕೂ ಒತ್ತಾಯ ಕೂಡ ಮಾಡಲ್ಲ ಅಂತ ಹೇಳಿದ್ದೀನಲ್ವಾ? ಮತ್ಯಾಕೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೋತಿದ್ದೀರಾ ರೀ? ನೀವು ಯಾವತ್ತು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೋ ಆ ಕ್ಷಣದಿಂದ ನೀವು ಕೂಡ ನನ್ನ ಸ್ವತ್ತು, ನೀವು ನನ್ನ ಜವಾಬ್ದಾರಿ. ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ಅಷ್ಟು ಬೇಜವಾಬ್ದಾರಿ ಹೆಣ್ಣಲ್ಲ ರೀ ನಾನು. ನಿಮ್ಮ ಗೊಂದಲಗಳು ನನಗೂ ಅರ್ಥ ಆಗ್ತಾ ಇದೆ. ಅರ್ಥ ಮಾಡ್ಕೋಬೇಡ. ನನ್ನ ಭಾವನೆಗಳನ್ನು ಹೆಚ್ಚೆಚ್ಚು ಅರ್ಥ ಮಾಡ್ಕೊಂಡಷ್ಟು ನಿನಗೆ ದುಃಖ ಹೆಚ್ಚಾಗೋದು. ಹೊರಟೋಗು ಇಲ್ಲಿಂದ. ನಾನು ಹೋಗಲ್ಲ. ನಾನು ಹೋಗೋದಕ್ಕೆ ಬಂದಿಲ್ಲ. ನಿಮ್ಮ ಕೈ ಹಿಡ್ದಿದ್ದೀನಿ. ಪ್ರಾಣ ಹೋದ್ರೂ ನಿಮ್ಮ ಕೈ ಬಿಡೋದಿಲ್ಲ ನಾನು. ಏಯ್, ಏನೇ ಆಗಿದೆ ನಿನ್ಗೆ? ಯಾಕೆ ಈ ತರ ಎಲ್ಲ ಆಡ್ತಿದ್ಯಾ? ಹುಚ್ಚಿ ಹಿಡ್ದಿದೆ ಅನ್ಕೊಳ್ಳಿ. ಗಂಡ ಈ ರೀತಿ ಒದ್ದಾಡ್ತಿರ್ಬೇಕಾದ್ರೆ ಹೆಂಡತಿ ಆಗಿ ನಾನು ಹೋಗಿ ಮಲ್ಕೋಬೇಕಾ? ನನಗ್ ಮನ್ಸು ಒಪ್ಪಲ್ಲ ರೀ. ಆ ಕಾಲದಿಂದ ಈ ಕಾಲದವರೆಗೂ ಹೆಂಡತಿ ಗಂಡನ ಹಿಂದೆನೇ ಇರ್ತಾಳೆ. ಇವತ್ತು ಅದನ್ನ ಬ್ರೇಕ್ ಮಾಡಿ ನಾನು ಹೋಗೋದಿಲ್ಲ. ನೀವು ಎಷ್ಟು ದಿನ, ಎಷ್ಟು ವರ್ಷ ನಿಮ್ಮ ಕೋಪ ತಾಪಗಳನ್ನ ನೀರಲ್ಲಿ ತೇಲ್ ಬಿಡ್ತೀರೋ ಅಷ್ಟು ದಿನ, ಅಷ್ಟು ವರ್ಷ ನಾನು ನನ್ನ ಆಸೆ ಬಯಕೆಗಳನ್ನ ನೀರಲ್ಲಿ ತೇಲ್ ಬಿಡ್ತೀನಿ. ಪ್ರಿಯಾ, ಹೊರಟೋಗು ಇಲ್ಲಿಂದ. ನಾನು ಹೋಗಲ್ಲ. ಹೋಗು ಅಂದೆ. ಇದರಲ್ಲಿ ನಿಮ್ಮಿಬ್ರದ್ದು ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ನೀವಿಬ್ರು ಏನು ತಪ್ಪು ಮಾಡದೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೋತಿದ್ದೀರಲ್ವಾ? ಹಾಗಾದ್ರೆ ತಪ್ಪು ಮಾಡಿರೋ ನಾನು ಏನು ಮಾಡಬೇಕು? ನನಗೆ ನಾನು ಏನು ಶಿಕ್ಷೆ ಕೊಟ್ಕೋಬೇಕು ಹೇಳ್ರಿ? ಮಾತಾಡಿ ಅಶೋಕ್, ಹೇಳಿ. ತಪ್ಪು ಮಾಡಿರೋ ನನಗೆ ನಾನು ಏನು ಶಿಕ್ಷೆ ಕೊಟ್ಕೋಬೇಕು ಹೇಳಿ ಅಶೋಕ್. ನಿಮ್ಮಿಂದ ತಾಳಿ ಕಟ್ಟಿಸ್ಕೊಂಡಿರೋದೇ ತಪ್ಪಾಗೋಯ್ತಾ ನಂದು?
ಸ್ವಾತಿ, ಹೌದು, ನಿಮ್ ಹೆಂಡತಿಯಾಗಿ ಪ್ರೀತಿ ಮಾಡಿದ್ದು ದೊಡ್ಡ ತಪ್ಪಾಗೋಯ್ತು. ಯಾರು ಕೊಡದೇ ಇರುವಂತ ಪ್ರೀತಿ ಕೊಟ್ಟಿದ್ದೀನ ನಾನು? ಹೇಳ್ರಿ. ನೀವು ನನ್ನನ್ನ ಪ್ರೀತಿ ಮಾಡಿದ್ದೀರಲ್ವಾ? ಪ್ರೀತಿ ಮಾಡಿದ್ದೀರಾ ಅಂದ್ರೆ ಏನ್ರಿ ಅದ್ರ ಅರ್ಥ? ಅದು ಗೌರವನ, ಸ್ವಾರ್ಥನ, ಕರುಣೆನ ಇದೆಲ್ಲ ಇದೆ ಅನ್ನೋದಾದ್ರೆ ಪ್ರಿಯಾ ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದಾಳೆ, ಅಷ್ಟೇ ಗೌರವಿಸ್ತಾಳೆ. ನಿಮ್ ಕಷ್ಟಗಳನ್ನ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. ನೀವು ನನ್ನ ಪ್ರೀತಿಗೆ ಬೆಲೆ ಕೊಡ್ತೀರಾ ಅನ್ನೋದಾದ್ರೆ ಪ್ರಿಯಾ ಪ್ರೀತಿಗೂ ನ್ಯಾಯ ಸಿಗ್ಬೇಕಲ್ವಾ? ನಿಜವಾದ ಪ್ರೀತಿ ವ್ಯಕ್ತಿ ಮೇಲೆ ಹುಟ್ಟಬಾರ್ದು ಅಶೋಕ್, ಪರಿಸ್ಥಿತಿ ಮೇಲೆ ಹುಟ್ಟಬೇಕು. ಪರಿಸ್ಥಿತಿಗೆ ತಕ್ಕ ಹಾಗೆ ನ್ಯಾಯವಾಗಿ ನಡ್ಕೊಳ್ಳೋದೇ ನಿಜವಾದ ಪ್ರೀತಿ. ನಂಬ್ಕೊಂಡಿರೋರ್ನ ಕಾಪಾಡ್ಕೊಳ್ಳೋದೇ ನಿಜವಾದ ಪ್ರೀತಿ. ಈ ವಿಷಯದಲ್ಲಿ ನಾನು ಪ್ರಿಯಾ ಇಬ್ರು ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಪ್ರಿಯಾ ನಿಮ್ ಹೆಂಡತಿಯಾಗಿ ನಿಮ್ಮನ್ನ ನಂಬ್ಕೊಂಡಿದ್ದಾಳೆ. ನಾನು ಪ್ರಿಯಾನ ಕರ್ಕೊಂಡು ಬಂದು ನಿಮಗ್ ಮದ್ವೆ ಮಾಡಿಸಿದ್ನಲ್ಲ, ಅವಳಿಗೆ ನ್ಯಾಯ ಸಿಗ್ಬೇಕಲ್ಲ ಅಂತ ನಂಬ್ಕೊಂಡಿದ್ದೀನಿ. ನೀವು ನನ್ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತೀರಾ ಅಲ್ವಾ? ಹಾಗಾದ್ರೆ ಇಬ್ರಿಗೂ ನ್ಯಾಯ ಕೊಡಿ. ನಿನ್ನನ್ನು ಮನೆಗೆ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನ ವ್ಯರ್ಥ ಆಗ್ತಿದೆ ಅಂತ ಅನ್ನಿಸ್ತಿದೆ ಕಣೋ. ನಾನು ಎಲ್ಲಿ ಸೋತೋಗ್ತೀನಿ ಅಂತ ಭಯ ಆಗ್ತಿದೆ. ಏನ್ ಚೈತು? ಯಾಕೆ ಅಳ್ತಾ ಇದ್ದೀರಾ? ನಾನಾ? ಇಲ್ವಲ್ಲ, ನಾನು ಯಾಕೆ ಅಳ್ಬೇಕು? ನಾನೇನು ಅಳ್ತಿಲ್ಲ. ಮಮ್ಮಿ, ನಾನು ನಿಮ್ಮ ಮಗಳೇ ತಾನೆ? ಯಾಕೆ ಚೈತು ಹಾಗೆ ಕೇಳ್ತಿದ್ಯಾ? ನೀನು ನನ್ನ ಮುದ್ದು ಮಗಳೇ. ಹಾಗಾದ್ರೆ ನಮ್ಮ ಮಮ್ಮಿ ಏನು ಅಂತ ನಂಗೆ ಅರ್ಥ ಆಗುತ್ತೆ ಅಲ್ವಾ? ಚೈತು ಬಾಯಿಲಿ. ನೀವು ಮಳೆ ನೆನಿಬಾರ್ದಾಗಿತ್ತು, ನಿಮಗೆ ಶೀತ ಆಗಿದೆ. ಶೀತ ಆಗಿರೋದು ನನಗೆ ತಾನೆ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ?
ನಾನು ಟೆನ್ಷನ್ ಮಾಡ್ಕೊಳ್ದೆ ಮತ್ಯಾರು ಮಾಡ್ಕೋತಾರೆ? ನೀವು ಹುಷಾರ್ ತಪ್ಪಿ ನಿಮ್ಗೆ ಏನಾದರೂ ಆದರೆ ಏನು ಗತಿ? ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲ. ಆಸ್ಪತ್ರೆಗೆ ಹೋದ್ರಾಯ್ತು. ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ನಿನಗೇನಾಗಿದೆ? ಏನು ಹೇಳ್ಕೊಳಕ್ಕಾಗದೇ ಇರೋ ಸಂಕಟ, ಹೇಳ್ಕೊಂಡ್ರೂ ಅರ್ಥ ಆಗದೆ ಇರೋ ನೋವು, ಹೃದಯ ಒಂಥರ ಭಾರ. ಸಾಕು ಬಿಡು. ಏನು ಸಾಕು? ಸುಮ್ಮನೆ ಕುತ್ಕೊಳ್ಳಿ. ನೀವು ಹಾಗೆ ನೋಡಿದ್ರೆ ನಾನು ಹೆದರ್ಕೊಂಡ್ಬಿಡ್ಬೇಕಾ? ಹೆಲೋ. ಹಲ್ಲೋನೂ ಇಲ್ಲ ಗಿಲ್ಲೋನೂ ಇಲ್ಲ, ಸುಮ್ಮನೆ ಕುತ್ಕೊಳ್ಳಿ ಅಂದರೆ ಕುತ್ಕೋಬೇಕು. ಮಳೇಲಿ ಹೋಗಿ ಸುಮ್ಮನೆ ನಿಂತ್ಕೊಳ್ಳೋದಕ್ಕಾಗತ್ತೆ, ಇಲ್ಲಿ ಸುಮ್ಮನೆ ಕುತ್ಕೊಳ್ಳೋದಕ್ಕಾಗಲ್ವಾ? ತಲೆಯಲ್ಲಿ ನೀರಿನಂಶ ಇದ್ರೆ ಶೀತ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ ನೋಡಿ, ಶೀತ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ನೀವೀಗ ಸೀನ್ತಾ ಇದ್ರೆ ನನಗೆ ಸಂಕಟ ಆಗುತ್ತೆ. ನಿಮಗೆ ಜ್ವರ ಬಂದ್ರೆ ಏನು ಮಾಡೋದು? ನೀವು ಬಟ್ಟೆ ಚೇಂಜ್ ಮಾಡ್ತಾ ಇರಿ, ನಾನು 1 ನಿಮಿಷ ಬಂದೆ. ಎಲ್ಲಿಗೆ ಹೋಗ್ತಿದ್ಯಾ? ಮೆಣಸಿನ್ಕಾಯಿ ಹೊಗೆ ಹಾಕಿದ್ರೆ ಶೀತ ಬೇಗ ಹೋಗ್ಬಿಡುತ್ತಂತೆ, ನಾನು ತಗೊಂಡ್ ಬರ್ತೀನಿ. ಮೆಣಸಿನ್ಕಾಯಿ ಹೋಗೇನಾ? ಹೇ, ನನ್ನೇನು ಎಮ್ಮೆ ಅನ್ಕೊಂಡೆ? ಏನ್ ತಮಾಷೆ ಮಾಡ್ತಿದ್ಯಾ ನೀನು? ತಮಾಷೆ ಮಾಡೋ ಟೈಮ್ ಆಯ್ತು, ಸುಮ್ಮನೆ ಇರ್ರಿ, ನಾನು ತಗೊಂಡ್ ಬರ್ತೀನಿ. ಏ, 1 ನಿಮಿಷ. ಯಪ್ಪ ದೇವ್ರೇ, ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ ಇವಳು? ಇವಳಿಗೇನು ಹುಚ್ಚಿಡ್ದಿದ್ಯಾ? ಅಲ್ಲ, ನನ್ನೇನು ಈ ತಪ್ಪು ಮಾಡಿರೋ ಚಿಕ್ಕ ಮಗು ಅನ್ಕೊಂಡ್ಬಿಟ್ಲ? ನನ್ನ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು ಈ ಮೆಣಸಿನ್ಕಾಯಿ ಹೊಗೆ ಕೊಡೋದಕ್ಕೆ. ಯಾವುದು ಇದು? ಯಾವುದೋ ಒಳ್ಳೆ ಕಾಡಿಂದ ತಪ್ಪಿಸ್ಕೊಂಬಂದಿರೋ ಥರ ಆಡ್ತಾಳೆ. ಯಪ್ಪ ದೇವ್ರೆ, ಯಾವ ಲೋಕದಲ್ಲಿ ತಾನೆ ಈ ಶೀತ ಆದರೆ ಮೆಣಸಿನ್ಕಾಯಿ ಹೊಗೆ ಹಾಕ್ತಾರೆ? ನನ್ನ ಕರ್ಮ. ಇವಳು ತಗೊಂಡು ಬರಲಿ, ಇವಳು ಕೈ ಕಾಲಿಗೆ ಕಟ್ಟಾಕ್ಬಿಟ್ಟು ಇವಳಿಗೆ ಕೊಡ್ತೀನಿ ನಾವು ಹೊಗೆನ, ಅವಾಗ ಗೊತ್ತಾಗತ್ತೆ. ಇವಳು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ಮನೇಲಿ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ? ನಾಳೆನೇ ಬೈದು ಊರಿಗೆ ಕಳಿಸ್ತಾರೆ. ಬರ್ಲಿ, ಇವಳು ಮಾಡ್ತೀನಿ. ಏಯ್, ಏನ್ ಅನ್ಕೊಂಡಿದ್ದೀನಿ ನೀನು? ಶೀತಕ್ಕೆ ಏನಾದ್ರು ನಮ್ಮೂರಲ್ಲಿ ಮಕ್ಕಳು ಗಲಾಟೆ ಮಾಡಿದ್ರೆ ಅಪ್ಪ ಅಮ್ಮ ಕಟ್ಟಾಕಿ ಮೆಣಸಿನ್ಕಾಯಿ ಹೊಗೆ ಕೊಡ್ತಾರೆ. ನಿಮ್ಗೂ ಅದನ್ನ ಮಾಡಿದ್ರೆ ಏನು ತಪ್ಪಿಲ್ಲ. ಅಯ್ಯಯ್ಯೋ, ನೀರೆಲ್ಲ ಆರೋಗುತ್ತೆ. ನೀವು ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೂಗಲ್ ಮಾತ್ರ ಉಸಿರಾಡಿ, ಜೋರಾಗಿ ಇನ್ಹೇಲ್, ಜೋರಾಗಿ ಎಕ್ಸಿಲ್. ಓಕೆ, ಬಗ್ಗಿ ಬಗ್ಗಿ. ಹೇಗನ್ನಿಸ್ತಾ ಇದೆ? ನೀವೀಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ನಿಮ್ಮ ಮುಖದ ಮೇಲಿರೋ ಆ ಹನಿಗಳು ವಜ್ರದ ಥರ ಹೊಳಿತಾ ಇದೆ. ಆ ಹನಿಗಳು ಎಷ್ಟು ಅದೃಷ್ಟ ಮಾಡಿದ್ವೋ ಏನೋ. ಅಯ್ಯೋ, ಶೀತ ಇನ್ನೂ ಕಮ್ಮಿನೇ ಆಗಿಲ್ಲ. ಬೆಳಗ್ಗೆ ಇನ್ನೊಂದ್ಸಲ ಮೆಣಸಿನ್ಕಾಯಿ ಹೊಗೆ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ.
ಸರಿ ಸರಿ ಬನ್ನಿ ಮಲ್ಕೊಳ್ಳಿ. ಮಲ್ಕೊಳ್ಳಿ. ಅಯ್ಯೋ ಜ್ವರ ಬಂದಿದ್ಯಲ್ಲ, ಏನು ಮಾಡೋದು? ಓ, ಮಳೇಲಿ ನೆನಿಬೇಡಿ ಅಂದರೂ ಕೇಳಲ್ಲ. ಮನೆಯವ್ರು ಹೇಳ್ತೀನಿ, ಬೇಡ ಬೇಡ ಮಳೇಲಿ ಯಾಕೆ ನೆನ್ರಿ, ಜ್ವರ ಯಾಕೆ ಬಂದು ಅಂತೆಲ್ಲ ಕೇಳ್ತಾರೆ. ಏನು ಮಾಡಲಿ?